ಪಿಟೀಲ್ ಬರ್ಸೋರು IPS ಆಫೀಸರ್. ಬೆಂಗಳೂರಿನ ಭೂಗತದೊರೆ ಡಾನ್ MP ಜಯರಾಜ್ ನಡೆಸ್ತಿದ್ದಂಥ ಗರಿಬಿ ಹಟಾವೋ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ ಹಲವಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದವರು. ನಾವೊಂದು ಗ್ಯಾಂಗು, ನನಗೆ ಜೀವರಾಜ್ ಹೇಳೋ ನನ್ನ ಒನ್ ಆಫ್ ದ ವೆರಿ ಕ್ಲೋಸ್ ಫ್ರೆಂಡ್. ಹೆಗಲ ಮೇಲೆ ತಬ್ಕೊಂಡು ಓಡಾಡ್ತಾ ಇದ್ವು ಅಲ್ಲಿ ಶಾಂತಿಗೆರೆ ಟ್ಯಾಂಕ್ ಹತ್ರ. ಸರ್, ನೀವು ಎಷ್ಟು ಕಾರ್ ಕೊಡ್ತೀರಿ ಅಷ್ಟು ಕಾರ್ನಲ್ಲೇ 5 ಜನ ಬರ್ತೀವಿ. ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡೋಕ್ಕೆ ಅವ್ರನ್ನೇ ಕಾರ್ ಕೇಳ್ತಾ ಇದ್ದೀನಿ ನಾನು. ಒಬ್ಬ ವ್ಯಕ್ತಿ, ನೀವು ಅಂತೀರ ಬಿಡ್ತೀರ, ಹೆಸರು ಬೇರೆ ಕೂಡ ಹೇಳಬಲ್ಲೆ ನಾನು, 300 ಟೈಟಲ್ ತರಿಸ್ಕೊಂಬಿಟ್ಟ. 300 × 300 ರೂಪಾಯಿ ಎಷ್ಟಾಯಿತು? 3 90,000. ರಾಮಕೃಷ್ಣ ಹೆಗ್ಡೆಯವ್ರ ವಿರುದ್ಧ ಈ ಚಳುವಳಿಗಳೇ ಸ್ಟಾರ್ಟ್ ಆಗಿದ್ದೆ ಆವಾಗ. ಅವರು ಎದ್ದು ನಿಂತ್ಕೊಂಡು ಏನಾದರೂ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಮಾಡಿದ್ರು ಸಡನ್ನಾಗಿ ಅರೆಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ಡ್ ಆಗೋಗಿತ್ತು. ಅಷ್ಟೊತ್ತಿಗೆ ಅಷ್ಟು ಪೊಲೀಸ್ ವ್ಯಾನ್ಗಳು. ಆಗಿನ ಕಾಲಕ್ಕೆ ದೇವರಾಜ್ ಅರಸವರು ಸಣ್ಣ ಪತ್ರಿಕೆಯವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಹೋಗಿ ಕೇಳಿದಾಗ ಆಗ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೊಟ್ಬಿಟ್ರು. ವರ್ಷಕ್ಕೆ ನೀವು ಆನ್ ದ ಕೆಪಾಸಿಟಿ ಆಫ್ ದ ಡಿಪಾರ್ಟ್ಮೆಂಟ್ಸ್, ಒಬ್ಬ ವ್ಯಕ್ತಿ ಹೆಸರಿನಲ್ಲಿ 130 ಪೇಪರ್ ಇತ್ತು. 130 ಪೇಪರ್ಗೂ ಅಡ್ವರ್ಟೈಸ್ಮೆಂಟ್ ತಗೊಳ್ಳೋನು ಅವನು LTM. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಡಿಜಿಟಲ್ ಮಾಧ್ಯಮದಲ್ಲಿ ಹೊಸದಾಗಿ ಕ್ರೈಮ್ ಫೈಲ್ಸ್ ಅಂತ ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ಒಬ್ಬರು ಕ್ರೈಮ್ ಜರ್ನಲಿಸ್ಟ್ನ ಹುಡ್ಕೊಂಡು ಹೊರಟಿದ್ದೀವಿ. ನಾವು ಹುಡ್ಕೊಂಡು ಹೊರಟಿರೋದೆ ಸಚಿವ ಶ್ರೀಧರ್ ಅಂತ ಹೇಳಿ. ಅವ್ರು ತಂದಂಥ ಪತ್ರಿಕೆ ಸಚಿವ ಅಂತ ಹೇಳಿ, ಆ ಹೆಸರಿಂದಲೇ ಅವರು ಫೇಮಸ್ ಆದರು, ಸಚಿವ ಶ್ರೀಧರ್ ಅಂತ ಹೇಳಿ. ಹಲವಾರು ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟ ಇಟ್ಕೊಂಡವರು. ಕರ್ನಾಟಕದ 2ನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತನವ್ರ ಜೊತೆ ಪರ್ಸನಲ್ PA ಆಗಿ ವರ್ಕ್ ಮಾಡಿದವರು. ದೇವರಾಜ್ ಅರಸು, ಜೀವರಾಜ್ ಆಳ್ವ, ರಾಮಕೃಷ್ಣ ಹೆಗ್ಡೆ, ಹೀಗೆ ಹಲವಾರು ರಾಜಕೀಯ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದವರು. ಅಷ್ಟೇ ಯಾಕೆ, ಬೆಂಗಳೂರಿನ ಭೂಗತದೊರೆ ಡಾನ್ MP ಜಯರಾಜ್ ನಡೆಸ್ತಿದ್ದಂಥ ಗರಿಬಿ ಹಟಾವೋ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿ ಹಲವಾರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದವರು. MP ಜಯರಾಜ್ ಅವರು ಕೊನೆಯ ದಿನಗಳವರೆಗೂ ಹತ್ತಿರದಿಂದ ನೋಡಿದವರು. ಅದ್ರ ಜೊತೆಗೆ ಕ್ರೈಮ್ ಸ್ಟೋರೀಸ್ನ, ಆವಾಗಿನ ಕಾಲದಲ್ಲಿ ಕ್ರೈಮ್ ಹೇಗೆ ನಡೀತಾ ಇತ್ತು ಅಂತ ಹೇಳಿ ಖುದ್ದಾಗಿ ಬರೆದವರು. ಒಬ್ಬ ಪತ್ರಕರ್ತನಾಗಿ ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟ ಹೇಗಿತ್ತು, ಅದ್ರ ಜೊತೆಗೆ ಭೂಗತ ಜಗತ್ತು ಬೆಂಗಳೂರಲ್ಲಿ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತೇಳಿ ಖುದ್ದಾಗಿ ಹತ್ತಿರದಿಂದ ಸಚಿವ ಶ್ರೀಧರ್ ಅವ್ರನ್ನ ಹುಡ್ಕೊಂಡು ಹೊರಟಿದ್ದೀವಿ. ಅವ್ರ ಮನೆಗೆ ಹೋಗ್ತಾ ಇದೀವಿ. ಸಚಿವ ಶ್ರೀಧರ್ ಅವರು ಪತ್ರಕರ್ತನಾಗಿ ಕಂಡಂಥ ಭೂಗತ ಜಗತ್ತು, ಅಂಡರ್ವರ್ಲ್ಡ್ ಲೋಕ ಹೇಗಿತ್ತು ಅನ್ನೋದನ್ನ ಇಂಚಿಂಚು ಮಾಹಿತಿ ಸಮೇತ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲಿಗೂ ಕೂಡ ಈ ಸರಣಿ ಎಪಿಸೋಡ್ಗೆ ಸ್ವಾಗತ. ಬನ್ನಿ. ನಟ್ಕಲ್ಲಪ್ಪನ ಮಕ್ಕಳು ಇವರು KN ತಿಲಕ್ ಕುಮಾರು, ಅವ್ರು 3 ಜನ ಇದ್ದಾರಲ್ಲ, ಹರಿಕುಮಾರ್, ಈಗ ಅವ್ರದ್ದೇ ಮ್ಯಾನೇಜ್ಮೆಂಟು. ನಟ್ಕಲ್ಲಪ್ಪ ವಾಸ್ ದ ಫೌಂಡರ್ ಆಫ್ ಪ್ರಜಾವಾಣಿ ಆ್ಯಂಡ್ ಡೆಕ್ಕನ್ ಹೆರಾಲ್ಡ್. ಏನು ಕ್ವಾಲಿಫಿಕೇಷನ್ ಇತ್ತು ಅವರಿಗೆ? ಏನು ಕ್ವಾಲಿಫಿಕೇಷನ್ ಇಲ್ಲದೆ ಇರೋ ಮಾಡಿದ್ರು. ಗೋಯಂಕ ಇಂಡಿಯನ್ ಮಾಡ್ದ. ಫಸ್ಟ್ ಇದ್ದಿದ್ದು ಪ್ರಜಾವಾಣಿ ಒಂದೇ ಇದ್ದಿದ್ದು. ನಾನು ಕಣ್ಣು ಮುಂದೆನೇ ಕನ್ನಡಪ್ರಭ ಹುಟ್ಕೊಂಡಿದ್ದು. ಅದರ ಓನರು ಗೋಯಂಕ. ಇಂಡಿಯನ್ ಎಕ್ಸ್ಪ್ರೆಸ್ ಮಧುರೈ ಪ್ರೈವೇಟ್ ಲಿಮಿಟೆಡ್ ಅಂತಲೇ ಸ್ಟಾರ್ಟ್ ಆಗಿದ್ದು ಮಧುರೈ, ತಮಿಳುನಾಡಲ್ಲಿ. ಗೋಯಂಕ ಅಂತೇಳಿ ಕಲ್ಕಟ್ಟಾದಲ್ಲಿ ಹಿ ವಾಸ್ ಎ ಗನ್ನಿ ಮರ್ಚೆಂಟ್. ಗನ್ನಿ, ಗೋಣಿಚೀಲ, ಗನ್ನಿ ಮರ್ಚೆಂಟ್ ಅಂದರೆ ಲಾರ್ಜ್ ಸ್ಕೇಲ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಗನ್ನಿಗೆ ಬೇಕಾಗಿರೋ ಮೆಷಿನರಿನ ಇಂಪೋರ್ಟ್ ಮಾಡ್ಕೊಳ್ತಾಯಿದ್ರು. ಸಚ್ಚೆ ಗೋಯಂಕ ಅಂತ. ಆತ ಇಂಡಿಯನ್ ಎಕ್ಸ್ಪ್ರೆಸ್ ಮಾಡಲಿಲ್ವಾ? ಏನು ಕ್ವಾಲಿಫಿಕೇಷನ್ ಇತ್ತು ಅವನಿಗೆ? ಕನ್ನಡಪ್ರಭ ಬರ್ತಾ ಇತ್ತು. ಆಮೇಲೆ ಕನ್ನಡಪ್ರಭ ಸ್ಟಾರ್ಟ್ ಮಾಡಿದ್ರು. ಪ್ರಜಾವಾಣಿ ಸ್ಟಾರ್ಟ್ ಆಗಿದ್ದು ಪ್ರಜಾವಾಣಿಗೆ ಕನ್ನಡಪ್ರಭ ಮಾಡಿದ್ರು. ಕನ್ನಡಪ್ರಭ ಮಾಡಿಕೊಡ್ದು ಅಂಥೇಳಿ ಪ್ರಜಾವಾಣಿಯವರು ಆ ಕೇಸು ಹಿಸ್ಟ್ರಿ ಗೊತ್ತಿಲ್ಲ, ಕೇಸ್ ಹಾಕ್ಬಿಟ್ರು. ಗ್ರೌಂಡ್ಸ್ ಗೊತ್ತಿಲ್ಲ ನನಗೆ. ಕನ್ನಡಪ್ರಭ ಸ್ಟಾರ್ಟ್ ಮಾಡಿಕೊಡ್ದು ಅಂತ ಯಾವ ಗ್ರೌಂಡ್ ಮೇಲೆ ಹಾಕಿದ್ರು ಗೊತ್ತಿಲ್ಲ. ನನಗೆ ಗೊತ್ತಿರೋಂಗೆ ಯಾವ ಕಾನೂನು ಪುಸ್ತಕದಲ್ಲೂ ಇನ್ನೊಂದು ಪತ್ರಿಕೆ ಮಾಡಬಾರ್ದು ಅಂತ ಯಾರೂ ಮಾಡೋಂಗಿಲ್ಲ. ಬಟ್ ಆ ಸಿಮಿಲ್ಯಾರಿಟಿ ಇರಬಾರ್ದು. ಆ ಸಿಮಿಲ್ಯಾರಿಟಿ ಆ ಲೋಗೋದಲ್ಲಿ ಆಗಲಿ, ಆ ಸ್ಟೈಲ್ನಲ್ಲಿ ಆಗಲಿ, ಆ ಪ್ರೊನೌನ್ಸಿಯೇಷನ್ನಲ್ಲಿ ಆಗಲಿ, ಅದು ಪ್ರೆಸ್ ಆ್ಯಕ್ಟಲ್ಲಿ ಇದೆ. ಅದು ಸಿಮಿಲ್ಯಾರಿಟಿ ಇರಬಾರ್ದು. ಸಿದ್ಧ ಇನ್ನೊಂದು ಪತ್ರಿಕೆ ಮಾಡೋಂಗಿಲ್ಲ. ಆವಾಗ ಇದೆಲ್ಲ ಆರ್ಗ್ಯುಮೆಂಟು ಬಂದಾಗ ತುಂಬ ಜನ ಏನಾಯ್ತು, ಆಗಿನ ಕಾಲಕ್ಕೆ ಇನ್ನೊಂದು ಹೇಳ್ತಾರೆ, ಇದೆಲ್ಲ ಹೇಗೆ ಹೇಳಬಾರ್ದು, ಹೇಗೆ ನೀವು ತಗೊಳ್ತೀರಿ ಗೊತ್ತಿಲ್ಲ, ಅಥವಾ ಇದನ್ನು ನೋಡಿದವರು ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ಆಗ ಸ್ವಲ್ಪ ಇನ್ನೂ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿಲ್ಲದೆ ಇನ್ನೂ ಪ್ರಿಂಟ್ ಮೀಡಿಯಾನೇ ಹೈಯೆಸ್ಟ್ ಇತ್ತವಾಗ. ಆಗಿನ ಕಾಲಕ್ಕೆ ದೇವರಾಜ್ ಅರಸವರು ಸಣ್ಣ ಪತ್ರಿಕೆಯವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಹೋಗಿ ಕೇಳಿದಾಗ ಆಗ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೊಟ್ಬಿಟ್ರು. ವರ್ಷಕ್ಕೆ ನೀವು ಆನ್ ದ ಕೆಪಾಸಿಟಿ ಆಫ್ ದ ಡಿಪಾರ್ಟ್ಮೆಂಟ್ಸ್, irrespective of the departments, he has issued a circular, not an order or the notice or the ಬೇರೆ ಏನೂ ಅಲ್ಲ, ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ರು. ಎಲ್ಲ ಡಿಪಾರ್ಟ್ಮೆಂಟ್ನವರು ನಿಮ್ಮ ಬಜೆಟಲ್ಲಿ ಏನಿದೆ ಆ ಬಜೆಟಲ್ಲಿ ಮೀಡಿಯಾಗೆ ಅಂತ ಏನಿಟ್ಟಿದ್ದೀರಿ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಸಿಟಿ ಮೂಲಕ,
ಅದರಲ್ಲಿ ಒಂದು ಪೋರ್ಷನ್ನು ಸ್ಮಾಲ್ ಪೇಪರ್ಸ್ ಕೊಡಿ. ಆಗ ಇವರೆಲ್ಲ ಡಿಪಾರ್ಟ್ಮೆಂಟಲ್ಲಿ ಬ್ಯೂರೋಕ್ರಾಟ್ಸ್ ಎಲ್ಲ ಅಬ್ಜೆಕ್ಷನ್ ಮಾಡಿದ್ರು. ಇಲ್ಲ ಸರ್, ಸ್ಮಾಲ್ ಪೇಪರ್ಸ್ನವ್ರಿಗೆ ಯಾವುದೇ ಡಿಸಿಪ್ಲಿನ್ ಇಲ್ಲ, ಇಷ್ಟ ಬಂದಂಗೆ ಬರೀತಾರೆ, ಅವ್ರಿಗೆ ಡೆಫಾರ್ಮೇಷನ್ ಅಂದೇನೂ ಗೊತ್ತಿಲ್ಲ, ಪ್ರೆಸ್ ಆ್ಯಕ್ಟೇ ಗೊತ್ತಿಲ್ಲ, IPC ಗೊತ್ತಿಲ್ಲ, ಡೆಫಾರ್ಮೇಷನ್ ಕೇಸಸ್ಸು IPC 500, 499, 501, 502 ಇವತ್ತು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಅದೇ BNS ಅಂತೀವಲ್ಲ ಅದ್ರಲ್ಲಿ ಬರುತ್ತೆ ಅದು. ಆಗ ಇಂಡಿಯನ್ ಪೀನಲ್ ಕೋಡ್ IPS ಇವೆಲ್ಲ ಏನೂ ಗೊತ್ತಿರಲ್ಲ ಸಣ್ಣ ಪೇಪರ್ನವ್ರಿಗೆ ಅಂತ ಹೇಳಿ ಅಬ್ಜೆಕ್ಷನ್ ಮಾಡೋಕೆ ಅರ್ಸೋ ಅವರು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಸಿಟಿಗೆ ಇನ್ಫಾರ್ಮೇಷನ್ ಪಬ್ಲಿಸಿಟಿಗೆ ಆರ್ಡರ್ ಮಾಡ್ತಾರೆ. ನಿಮ್ಮ ಬಜೆಟಲ್ಲಿ ಎಷ್ಟಾಗುತ್ತೆ ಅಷ್ಟು ಅಲೈನ್ ಮಾಡಿ ಅಂಥೇಳಿ ಯಾರಿಗೆ ಡಿಕ್ಲರೇಷನ್ ಆಗಿರುತ್ತೆ ಅವರಿಗೆಲ್ಲ ಕೊಟ್ಬಿಡಿ. ವರ್ಷಕ್ಕೆ 3,000 ರೂಪಾಯಿ ಕೊಡಬೇಕು ಅವರಿಗೆ, 3,000 rupees ಪರ್ ಇಯರ್. ಅದನ್ನು ಅಕೇಶನ್ ವೈಸು, ಒಂದು ನ್ಯೂ ಇಯರ್ಸ್ಗೊಂದು ಕೊಡಬೇಕು, ದೀಪಾವಳಿಗೊಂದು ಕೊಡಬೇಕು, ಯುಗಾದಿಗೊಂದು ಕೊಡಬೇಕು, ಇನ್ನೊಂದು ಅಕೇಶನ್ ಯಾವುದೋ ಒಂದು ಅಕೇಶನ್ ಸೆಲೆಕ್ಷನ್ ಮಾಡಿಕೊಂಡು ಆ ಅಕೇಶನ್ಗೆ ಒಂದೊಂದು ಪೇಜ್ಗೆ ಈ ಪೇಜ್ಗೆ ಇಷ್ಟೇ ಬರ್ತಾಯಿದ್ದು, ಈ ಫುಲ್ ಪೇಜ್ ಕೊಡಬೇಕು. ಇದರ ಮ್ಯಾಟ್ರನ್ನು ಅವರೇ ಕಳಿಸ್ತಾಯಿದ್ವು. ಆ ಮ್ಯಾಟ್ರನ್ನ ಕಳಿಸಿದ್ರೆ ನಾವು ಪ್ರಿಂಟ್ ಮಾಡಬೇಕಾಗಿತ್ತು. ಇದು ದೇವರಾಜ ಅರಸು ಕಾಲದಲ್ಲಿ ಸ್ಟಾರ್ಟ್ ಆಯಿತು. ಆಗ ಇದು ಮಿಸ್ಯೂಸ್ ಶುರು ಆಯಿತು. ಒಬ್ಬ ವ್ಯಕ್ತಿ, ನೀವು ಅಂತೀರ ಬಿಡ್ತೀರ, ಹೆಸರು ಬೇರೆ ಕೂಡ ಹೇಳಬಲ್ಲೆ ನಾನು, 300 ಟೈಟಲ್ ತರಿಸ್ಕೊಂಬಿಟ್ಟ. 300 × 300 ರೂಪಾಯಿ ಎಷ್ಟಾಯಿತು? 3 × 9 90,000. ಒಬ್ಬ ವ್ಯಕ್ತಿ 150, 160, 170 ಟೈಟ್ಲ್ಗಳು ತರಿಸ್ಕೊಳ್ಳೋದು. ನಂದು ಒಂದೇ ಮ್ಯಾಟರು, ಮಾಸ್ಟರ್ ಹೆಡ್ ಅಂತೀವಿ ನಾವು. ಆವಾಗ ಆ ಮಾಸ್ಟರ್ ಹೆಡ್ನ ಈ ಮಾಸ್ಟರ್ ಹೆಡ್ ಚೇಂಜ್ ಮಾಡೋದು, ಈ ಮಾಸ್ಟರ್ ಹೆಡ್ ಇಟ್ಕೊಳ್ಳೋದು. ಸೇಮ್ ಮ್ಯಾಟರು, ಸೇಮ್ ಪ್ರೆಸೆಂಟ್ ಪ್ರೆಸ್ಸು, ಸೇಮ್ ಇದು. ಒಬ್ಬ ವ್ಯಕ್ತಿ ಹೆಸರಿನಲ್ಲಿ 130 ಪೇಪರ್ ಇತ್ತು. 130 ಪೇಪರ್ಗೂ ಅಡ್ವರ್ಟೈಸ್ಮೆಂಟ್ ತಗೊಳ್ಳೋನು ಅವನು LTM. ಆ 100 ಇವನು ಕೊಡ್ತಾ ಇದ್ದಿದ್ದು ಎಷ್ಟು ಅಡ್ವರ್ಟೈಸ್ಮೆಂಟ್ ತೊಗೊಳ್ತಾ ಇದ್ದ, 130ಕ್ಕೂ ಒಂದೇ ಮ್ಯಾಟರು ಚೇಂಜ್ ಇಲ್ಲ. ಆಮೇಲೆ ಯಾರೋ ಒಬ್ಬರು ಬೈದರು, ಅಟ್ಲೀಸ್ಟ್ ಹೆಡ್ಲೈನ್ ಚೇಂಜ್ ಮಾಡಿರಿ, ಮ್ಯಾಟ್ರ್ ಹಾಳಾಗೋಗಲಿ. ಆವಾಗ ಏನು ಮಾಡೋದು, ಇವರು ಕೂಡ 10 ಕಾಪಿ ಪ್ರಿಂಟ್ ಮಾಡೋದು. ಪ್ರಿಂಟು ಅಲ್ಲ, ಬರೀ ಪ್ರೂಫಿಂಗ್ ಮಿಷಿನಲ್ಲಿ ಪ್ರೂಫ್ ತೆಗೆಯೋದು. ಈ ಲೆವೆಲಿಗೆ ನಮಗೆ ನಾವೇ ಹೇಳ್ಕೊಳ್ತಾ ಇದ್ದೀವಿ ನಾವು ಮಾಡಿದ ಅಪರಾಧಗಳನ್ನ. ಈ ಲೆವೆಲಿಗೆ ಮಿಸ್ಅಪ್ರೋಪ್ರಿಯೇಷನ್ ಆಗೋಯ್ತು. ಗುಂಡೂರಾವ್ ಕಾಲದಲ್ಲೂ ಮುಂದೋಯ್ತು. ಇದು ರಾಮಕೃಷ್ಣ ಹೆಗಡೆ ನಿಮಗೆ ಎಷ್ಟು ಕ್ಲವರ್ ಅಂತ ಗೊತ್ತು. ಆತ ಸ್ಟಾಪ್ ಮಾಡಿದ್ರು. ಕಂಪ್ಲೀಟ್ಲಿ ಮಿಸ್ಯೂಸ್ ಆಗ್ತಾಯಿದೆ. ಸ್ಟಾಪ್ ಮಾಡಿದ್ರು ಅವರೇ ಓನ್ ಇಂಟೆನ್ಷನ್ ಅವ್ರದ್ದಿತ್ತು. ಬಟ್ ಅವ್ರಿಗೆ ಸಜೆಷನ್ ಕೊಟ್ಟವರು ಆಫೀಸರ್ಸ್. ಸರ್, ಈ ಥರ ಒಬ್ಬ ವ್ಯಕ್ತಿ 100 ಪೇಪರ್ ಇಟ್ಕೊಂಡಿದ್ದಾನೆ. ಒಬ್ಬನೇ ವ್ಯಕ್ತಿ ಅದೇ ಮ್ಯಾಟರ್ ನೋಡಿ ಸರ್, ತೊಗೊಂಡೋಗಿ ಹೆಗ್ಡೆರ ಮುಂದೆ ಇಟ್ಟರು. ಸರ್, ಈ ಪೇಪರ್ ನೋಡಿ, ಮ್ಯಾಟರ್ ಇಸ್ ದ ಸೇಮ್, ಬರೀ ಇದು ಅಲ್ಲೋಗಲ್ಲ, ಅದಕ್ಕೆ ನಾವು ಮಾಸ್ಟರ್ ಹೆಡ್ ಅಂತ ಇದ್ವು ಆಗಿನ ಕಾಲಕ್ಕೆ. ನಾವು ಆ ಮಾಸ್ಟರ್ ಹೆಡ್ಡು ಒಂದೇ, ಈ ಸಚಿವ ತೆಗೆಯೋದು, ಇನ್ನೊಂದು ಹಾಕೋದು. ಕಡೆಗೆ ಪ್ರಿಂಟೂ ಮಾಡ್ತಾ ಇರಲಿಲ್ಲ. ಒಂದು ಪ್ರೂಫಿಂಗ್ ಮಿಷಿನ್ ಅಂತ ಇರೋದು. ಆ ಪ್ರೂಫಿಂಗ್ ಮಿಷಿನಲ್ಲಿ 5 ಕಾಪಿ ತೆಗೆಯೋದು, ತಿರ್ಗಾ ಚೇಂಜ್ ಮಾಡೋದು, 5 ಕಾಪಿ ತೆಗೆಯೋದು. ಈ ಥರ ಕಂಪ್ಲೀಟ್ಲಿ ಜರ್ನಲಿಸಮ್ ಮಿಸ್ಯೂಸ್ ಆಗಿದ್ದೆ ಆಗಿನ ಕಾಲಕ್ಕೆ. ಮೈಸೂರು ಇದು ಹೇಳ್ತಾ ಇದ್ದೆ ನಾನು, ವಿಶ್ವ ಕನ್ನಡ ಸಮ್ಮೇಳನ ಅಂತ ಆಯಿತು. ಅಲ್ಲಿ ನಾವೊಂದು ಗ್ಯಾಂಗು, ನನಗೆ ಜೀವರಾಜ್ ಅಲ್ವ ನನ್ನ ಒನ್ ಆಫ್ ದ ವೆರಿ ಕ್ಲೋಸ್ ಫ್ರೆಂಡು. ಹೆಗಲ ಮೇಲೆ ತಬ್ಕೊಂಡು ಓಡಾಡ್ತಾ ಇದ್ವು ಅಲ್ಲಿ ಶಾಂತಿಗೆರೆ ಟ್ಯಾಂಕ್ ಹತ್ರ. ನಮಗೆ ಅವರ ಅಪ್ಪ ಡಾಕ್ಟರ್ ನಾಗಪಾಲು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಜೀವರಾಜ ಆಳ್ವ ಅವ್ರ ಅಣ್ಣ ಮೋಹನ್ ದೇವಾಳ್ವ ಅಂತ ಇದ್ದರು. ಇದು ಫಾರ್ವರ್ಡ್ ಅಂತೀವಿ, ಮುನ್ನುಡಿನೇ ಭಾಳ ಚೆನ್ನಾಗಿದೆ. ಇದು ಒಂದು ಪರ್ವ ಅಂತ ರಾಮಕೃಷ್ಣ ಹೆಗಡೆ ವಿರುದ್ಧ. ರಾಮಕೃಷ್ಣ ಹೆಗಡೆ ಎಲ್ಲ ಡಿಪಾರ್ಟ್ಮೆಂಟ್ನು ಟೈಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಮೀಡಿಯಾ ಟೈಟ್ ಮಾಡ್ತಾರೆ, ಪೊಲೀಸ್ ಟೈಟ್ ಮಾಡ್ತಾರೆ, ಅಡ್ಮಿನಿಸ್ಟ್ರೇಷನ್ ಟೈಟ್ ಮಾಡ್ತಾರೆ. ಅವರೊಂಥರ ವಿಚಿತ್ರವಾದ ವ್ಯಕ್ತಿ ಆತ. ಆಮೇಲೆ ಕರಪ್ಷನ್ ಕೇಸಲ್ಲೇ ಹೋಗ್ತಾರೆ 2ನೇ ಪಕ್ಷ. ಅವ್ರ ಮಕ್ಕಳು ಮಾಡಿದ ಕೆಲಸ, ಭರತ್ ಹೆಗ್ಡೆ, ಬಾಟ್ಲಿಂಗ್ ಇದೊಂದು ಮಂಜುನಾಥ್ ಭಂಡಾರಿ ಅಂತೇಳಿ ಅವರೆಲ್ಲ ಅವಾಗಿದ್ದರು. ಬಾಟ್ಲಿಂಗ್ ಕೇಸ್ ಅಂತ ಒಂದು ಬರುತ್ತೆ. ಆಮೇಲೆ ಆ ಸೌತ್ ಎಂಡ್ ಸರ್ಕಲ್ನಲ್ಲಿ ಒಂದು ಲ್ಯಾಂಡು ಡಿಸ್ಪ್ಯೂಟ್ ಬರುತ್ತೆ, ಅದ್ರ ಮೇಲೆ ರಿಸೈನ್ ಮಾಡ್ತಾರೆ. ಈ ರಾಮಕೃಷ್ಣ ಹೆಗಡೆಯವ್ರ ಕಾಲದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಆಗುತ್ತೆ. ಅಲ್ಲಿಗೆ ನಾನು ನನ್ನ ಟೀಮ್ ಒಂದು ಕಟ್ಕೊಂಡು ಹೋಗಿರ್ತೀನಿ. ಅದಕ್ಕೆ ಹೋಗೋಕ್ಕೆ ಮುಂಚೆನೇ ಜೀವರಾಜ್ ಅಲ್ವ ಅವರು ಇನ್ಫಾರ್ಮೇಷನ್ ಮಿನಿಸ್ಟರ್ ಆಗಿರ್ತಾರೆ. ಜೀವರಾಜ್ ಅಲ್ವ ಇನ್ಫಾರ್ಮೇಷನ್ನು ಮತ್ತು ಕನ್ನಡ ಕಲ್ಚರ್ ಎರಡೂ ಇರುತ್ತೆ ಕಾಣಿಸುತ್ತೆ ಇರುತ್ತೆ. ನಾನು ಮೊದಲೇ ಹೇಳ್ತೇನೆ,
ಸರ್ ನಾನು ನಿಮಗೆ ಹಲವಾರು ಬಾರಿ ನಮ್ಮ ಅಸೋಸಿಯೇಷನ್ ನಮ್ಮ ಮೆಮೊರಂಡಮ್ ಕೊಟ್ಟಿದ್ದೀನಿ. ಒಂದು ಸಣ್ಣ ಪತ್ರಿಕೆಗಳಿಗೆ ಜಾಹೀರಾತು ಕೊಡಿ. ಆ್ಯಸ್ ಎ ಮೇನ್ ಪರ್ಸನ್ ಆಫ್ ದಟ್ ಅಸೋಸಿಯೇಷನ್ ನನ್ನ ಇಂಟೆನ್ಷನ್ ಗೊತ್ತು, ಅದೆಲ್ಲ ಮಿಸ್ಯೂಸ್ ಆಗುತ್ತೆ ಅನ್ನೋ ಗೊತ್ತಿತ್ತು. ಆದರೂ ಸ್ವಲ್ಪ ನನ್ನ ಹೆಡ್ ಅಂತ ಮಾಡಬೇಕಾದ್ರೆ ಆ ಹೆಡ್ ಆಫ್ ದ ಅಸೋಸಿಯೇಷನ್ ನಾನೇ ಹೋಗಿ ಸರ್ ಈ ಥರ ಮೈಸೂರಿಗೊಂದು ಪ್ರೊಟೆಸ್ಟ್ ಮಾಡ್ತೀವಿ. ಅವರು ಧೀರಜ್ ಒಳ್ಳೆ ಫ್ರೆಂಡ್ಲಿ, ಎಷ್ಟು ಜನ ಬರ್ತೀರಿ ಶ್ರೀಧರ್ ನೀವು ಬರ್ತೀವಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೇಸ್. ಪರ್ಸ್ನಲಾಗಿ ನಾನು ಧೀರಜ್ ಒಳ್ಳೆ ಇಬ್ಬರೇ ಮಾತಾಡ್ತಾರೆ. ಸರ್ ನೀವು ಎಷ್ಟು ಕಾರ್ ಕೊಡ್ತೀರಿ ಅಷ್ಟು ಕಾರ್ನಲ್ಲೇ 5 ಜನ ಬರ್ತೀವಿ. ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡೋಕ್ಕೆ ಅವ್ರನ್ನೇ ಕಾರ್ ಕೇಳ್ತಾ ಇದ್ದೀನಿ ನಾನು. ಎಷ್ಟು ಜನ ಇದ್ದೀರಿ ನಗೊಂಡು ಮಾತಾಡೋರು. ಆ ನಂದಿನಿ ಹೇಳ್ವಾನು ಇದ್ದರು, ಪಾಪ ಮಿಸ್ಸಸ್ ಇದ್ದರು. ಅವ್ರ ಅಣ್ಣ ಮೋಹನ್ ಹೇಳ್ವಾ ಅಂತ ನನ್ನ ಭಾಳ ಆತ್ಮೀಯ, ಧೀರಜ್ ಅಳ್ಳೋಗಿಂತ ಜಾಸ್ತಿ ಆತ್ಮೀಯ ಇರೋರು. ಅವರು ದೇವರಾಜ ಕಾಲದಲ್ಲೇ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಗೆ ಚೇರ್ಮನ್ ಆಗಿದ್ದರು. ಪಾಪ ಈಗ ಏಜ್ ಆಗಿಬಿಟ್ಟಿದೆ ಅವ್ರಿಗೆ. ಆಮೇಲೆ ಸರ್ ಒಂದು 5 ಕಾರು ಆಯಿತು. ಅವರ PS ನಾಗರಾಜ್ ಅಂತ ಇದ್ದರು, ನಿಮ್ಗೆ ಕೇಳಿರಬೇಕು. ಧೀರಜ್ ಒಳ್ಳೆ ಪ್ರೈವೇಟ್ ಸೆಕ್ರೆಟ್ರಿ, ಅವರು ಅಫಿಷಿಯಲ್ ಆಗೂ ಇದ್ದರು, ಪ್ರೈವೇಟಾಗೂ ಇದ್ದರು. ಮೊಯಿನ್ ಅಂತೇಳಿ ಒಬ್ಬ ಮಂಗಳೂರಿನೊಬ್ಬ ಹುಡುಗ ಇದ್ದ. ನಾಗರಾಜ್ ಶ್ರೀಧರ್ಗೆ ಒಂದು 5 ಕಾರು ಮೈಸೂರಿಗೆ ರೆಡಿ ಮಾಡಿರಿ. ಆಯಿತು ಸರ್. ಶ್ರೀಧರ್ ಯಾವಾಗ ಹೊರಡ್ತೀರಿ? ಸರ್ ಯಾವತ್ತು ಡೇಟ್ ಇದೆ, ಅರ್ಲಿ ಹಿಂದಿನ ದಿವಸ ನೈಟ್ ಹೋಗಬೇಡಿ, ಅಲ್ಲಿ ಶೆಲ್ಟ್ರಿಂಗ್ ಭಾಳ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಚಾಮುಂಡಿ ಗೆಸ್ಟ್ ಹೌಸ್ ಎಲ್ಲ ಅಂತ ಇದೆ, ಎಲ್ಲ ಫುಲ್ ಆಗಿಬಿಟ್ಟು ವಿಚಾರಿಸ್ಕೊಂಡೆ ನಿಮಗೆ ಗೆಸ್ಟ್ ಹೌಸ್ ಯಾವುದೂ ಸಿಕ್ಕಲ್ಲ. ಪ್ರೈವೇಟ್ ಹೋಟ್ಲ್ಗಳೆಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ, ಬೇಡ ಕೆಲಸ ಮಾಡಿ ಅರ್ಲಿ ಮಾರ್ನಿಂಗ್ ಹೊರಟ್ಬೇಡಿ, ಒಂದು ಪಾಯಿಂಟಿಗೆ ಬಂದುಬೇಡಿ ಅಂತಂದರು. ಆಮೇಲೆ ಎಷ್ಟೊತ್ತಿಗೆ ಒಂದು ಪಾಯಿಂಟ್ ಹೇಳಿದು, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಂತ ಬರ್ತೀವಿ ಸರ್ ನಾವೆಲ್ಲ ಅಂತೇಳಿ. ಡಿಫ್ರೆಂಟ್ ಪ್ಲೇಸಸ್ಸಿಂದ ಬರಬೇಕಲ್ಲ. ಬೆಳಗ್ಗೆ 6 ಗಂಟೆಗೆಲ್ಲ ಗ್ಯಾದರ್ ಆದವು. ಅಲ್ಲಿಂದ ನಾವು ಡೈರೆಕ್ಟಾಗಿ ಮೈಸೂರಿಗೆ ಹೋದವು. ಮೈಸೂರಿಗೆ ಹೋಗಿ 11 ಗಂಟೆ 12 ಗಂಟೆ ಸ್ಟಾರ್ಟ್ ಆಯಿತು ಫಂಕ್ಷನ್ನು. ವಿಶ್ವ ಕನ್ನಡ ಸಮ್ಮೇಳನ. ಶಿವರಾಮ್ ಕಾರಂತರು ಬಂದಿದ್ದರು, ರಾಮಕೃಷ್ಣ ಹೆಗ್ಡೆಯವರಿದ್ದರು, ಜೀವರಾಜ್ ಅವರಿದ್ದರು. ಆ ಸ್ಟೇಜಲ್ಲಿ ನಾವಿಲ್ಲೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಕಾರ್ನಲ್ಲೇ ಹೌ ಟು ಪ್ರೊಟೆಸ್ಟ್. ಏನು ಬೇಡ, ನಾನು ಹೇಳಿದೆ ನಮ್ಮವ್ರಿಗೆಲ್ಲ, ಇಲ್ಲ ನಾನು ಜೀವರಾಜ್ ಹತ್ರ ಮಾತಾಡಿದ್ದೀನಿ, ನಾವು ನಮ್ಮನ್ನು ಪ್ರೆಸ್ ಗ್ಯಾಲರಿಗೆ ಪಾಸ್ ತೊಗೊಳ್ತೀನಿ, ನಾನು ತೊಗೊಂಬಿಟ್ಟಿದ್ದೆ ಆಗಲೇ. ಪ್ರೆಸ್ ಗ್ಯಾಲರಿಗೆ 10 ಜನಕ್ಕೆ ಪಾಸ್ 15 ಜನಕ್ಕೆ ಪಾಸ್ ತೊಗೊಂಡಿದ್ದೆ. ನಾವು ಬಂದವರು ಒಂದು 12-13 ಜನ ಇದ್ದು, ಇನ್ನೂ 2-3 ಸೀಟ್ ಖಾಲಿ ಇತ್ತು. 15 ನಂತರ ಪ್ರೆಸ್ ಪಾಸ್ ಇದೆ. ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಧೀರಜ್ ಒಳಗೆ ಹತ್ರ ಹೇಳಿದೆ, ಶ್ರೀಧರ್ ನೋಡಿ ಪೀಸ್ಫುಲ್ಲಾಗಿ ಮಾಡಿ, ಸುಮ್ಮನೆ ಡಿಸ್ಟರ್ಬ್ ಆಗೋದು ಬೇಡ, ನಾವೆಲ್ಲ ಚೆನ್ನಾಗೇ ಇದ್ದೀವಿ. ನೀವು ಅಸೋಸಿಯೇಷನಲ್ಲಿ ಯು ಹ್ಯಾವ್ ಗಾಟ್ ಆಲ್ ದ ಲಿಬರ್ಟಿ ಟು ಪ್ರೊಟೆಸ್ಟ್ ಇನ್ ಎನಿ ಮ್ಯಾನರ್. ನೋಡಿ ಯಾವುದೋ ಒಂದು ಲಾ ಆ್ಯಂಡ್ ಆರ್ಡ್ರಿಗೆ ಏನೋ ಪ್ರಾಬ್ಲಮ್ ಆಗದೆ ಇರೋಂಗೆ ಮಾಡಿ ಅಂತ ಮೊದಲೇ ಜೀವರಾಜ್ ಹೇಳಿದರು. ಸರಿ, ಕಾರ್ನಲ್ಲಿ ಹೌದು ಬೇಡ, ಸೀದಾ ನಾವು ಎಲ್ಲೇ ಹೋಗೋದು ಬೇಡ, ನಾವು ಹೋಗೋದಕ್ಕೆ ಮೈಸೂರು ತಲುಪ್ತೀವಿ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದರು, MG ಅವರ ಅರಸ್ ಅಂತ, ಅವರು ಒಂದು ಸ್ಮಾಲ್ ಪತ್ರಿಕೆ ಮಾಡ್ತಾಯಿದ್ರು ಮೈಸೂರಿನಲ್ಲಿ. ಸರಿ, ಅವಾಗ ಇನ್ನೂ ಮೊಬೈಲ್ ಬಂದಿರಲಿಲ್ಲ ಅಂತ, ಮೊಬೈಲ್ ಇಲ್ಲ. ನಾವು ಸೀದಾ ಹೋಗಿ ಮೈಸೂರಿಂದ ಲ್ಯಾಂಡ್ಲೈನಲ್ಲಿ ಫೋನ್ ಮಾಡಿದೆ, ಅವ್ರು ಅರೇಂಜ್ ಮಾಡಿದ್ರು. ಸ್ನಾನ ಮಾಡಿಕೊಂಡು ಸೀದಾ ಸ್ಪಾಟ್ಗೆ ಹೋಗಬೇಕು ಅಂತ, ಯಾವುದೋ ವಿಶ್ವ ಕನ್ನಡ ಸಮ್ಮೇಳನ ಸ್ಪಾಟ್ಗೆ ಹೋದು. ಏನು ಮಾಡೋದು ಬೇಡ, ಜೀವರಾಜ್ ಆಳ್ವ ಅಥವಾ ರಾಮಕೃಷ್ಣ ಹೆಗಡೆ ಅಥವಾ ಶಿವರಾಮ್ ಕಾರಂತ್ ಯಾರಾದರೂ 3 ಜನ ಭಾಷಣ ಮಾಡುವಾಗ ನಾವು ಪ್ರೆಸ್ ಗ್ಯಾಲರಿಯಲ್ಲಿ ಕೂತ್ಕೊಳ್ಳೋಣ, ನಾವು ಆಡಿಯನ್ಸ್ ಜೊತೆ ಹೋಗೋದು ಬೇಡ. ಪ್ರೆಸ್ ಗ್ಯಾಲರಿಯಲ್ಲಿ ಕೂತ್ಕೊಂಡ್ರೆ ರೆಸ್ಪೆಕ್ಟಾಗಿ ಕೊಡ್ತಾರೆ, ಕೂರಿಸ್ತಾರೆ. ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಯಾವುದಾದ್ರು VIP ಮಾತಾಡುವಾಗ ಸಣ್ಣ ಪತ್ರಿಕೆಗಳ ವಿರೋಧ, ಸಣ್ಣ ಪತ್ರಿಕೆಗಳಿಗೆ ಪ್ರೋತ್ಸಾಹ ನೀಡದೇ ಇರೋ ಈ ಸರ್ಕಾರಕ್ಕೆ ಧಿಕ್ಕಾರ. ರಾಮಕೃಷ್ಣ ಹೆಗ್ಡೆಯವರು ಸ್ಪೀಚಿಗೆ ನಿಂತ್ಕೊಂಡ್ರು. ಅಷ್ಟೊತ್ತಿಗೆ ಜೀವರಾಜ್ ಪಕ್ಕದಲ್ಲಿ ಕೂತ್ಕೊಂಡು ನಾವು ಪ್ರೆಸ್ ಗ್ಯಾಲರಿಲಿದ್ದೀವಲ್ಲ, ಸಿಗ್ನಲ್ ಕೊಟ್ಟರು. ಆಗ ಡಾಕ್ಟರ್ PS ರಾಮಾನುಜಮ್ ಅಂತ ಹೇಳಿ DIG ಮೈಸೂರು ರೇಂಜು, ಇಲ್ಲಿ ಕಮಿಷನರು ಆಗಿದ್ದರು. ಡಾಕ್ಟರ್ PS ರಾಮಾನುಜಮ್ ಅಂತ, ಅವ್ರು ಮೈಸೂರಿನವರೇ ಒರಿಜಿನಲಿ. ವೆರಿ ಗುಡ್, ಕಲ್ಚರ್ಡ್ ಆ್ಯಂಡ್ ಎಜುಕೇಟೆಡ್, ವೆರಿ ಹಾನೆಸ್ಟ್ ಪರ್ಸನ್ನು. ಮ್ಯೂಸಿಕ್ ಲವರು, ಪಿಟೀಲ್ ಬರ್ಸೋರು, IPS ಆಫೀಸರ್ ಪಿಟೀಲ್ ಬರ್ಸೋರು ಮನೆಯಲ್ಲಿ. ಅಷ್ಟೊಂಥರ ಕಲ್ಚರ್ಡ್ ಪರ್ಸನ್. ಅಷ್ಟೊತ್ತಿಗೆ ಜೀವರಾಜ್ ಆಳ್ವ ರಾಮಾನುಜಮ್ಗೆ ಸ್ವಲ್ಪ ಸಿಗ್ನಲ್ ಕೊಟ್ಟಿದ್ದು. DIG ಶಿ ವಾಸ್ ಟೋಟಲಿ ಇನ್ಚಾರ್ಜ್ ಆಫ್ ದ ಲಾ ಆ್ಯಂಡ್ ಆರ್ಡರ್ ಆಫ್ ಮೈಸೂರು. ಇನ್ ಪರ್ಟಿಕ್ಯುಲರ್ ಯಾವುದೋ ವಿಶ್ವ ಕನ್ನಡ ಸಮ್ಮೇಳನ ಇನ್ಚಾರ್ಜ್ ಅವರೇ, ಸೆಕ್ಯೂರಿಟಿ ಇನ್ಚಾರ್ಜ್ ಅವರೇ ಇದ್ದರು. ಸರಿ, ಅಷ್ಟೊತ್ತಿಗೆಲ್ಲ ಪೊಲೀಸಲ್ಲಿ ಗುಪ್ತವಾಗಿ ಹೋಗಿತ್ತು. ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ, ಆಗ ರಾಮಕೃಷ್ಣ ಹೆಗ್ಡೆಯವ್ರ ವಿರುದ್ಧ
ಈ ಚಳುವಳಿಗಳು ಸ್ಟಾರ್ಟ್ ಆಗಿದ್ದೇ ಆವಾಗ. ಬಂಡಾಯ ಚಳವಳಿ, ಬಂಡಾಯ ಸಾಹಿತ್ಯ ಚಳವಳಿ, ರೈತ ಚಳವಳಿ, ಕಾರ್ಮಿಕ ಚಳವಳಿ, ಕನ್ನಡ ಚಳವಳಿ, ಅದಕ್ಕೆ ನಮ್ಮ ಪತ್ರಕರ್ತರ ಚಳವಳಿನೂ ಸೇರಿಕೊಳ್ತಾವಾಗ. ಹೀಗೆ ಎಲ್ಲ ಚಳವಳಿಯವರು ಅಷ್ಟೊತ್ತಿಗೆ ಇಂಟೆಲಿಜೆನ್ಸ್ ರಿಪೋರ್ಟು ಹೊರಟೋಗಿತ್ತು ಗೌರ್ಮೆಂಟ್ಗೆ. ಬಂಡಾಯ ಚಳವಳಿಯವ್ರು ಮಾಡ್ತಾಯಿದ್ದಾರೆ, ದಲಿತ ಚಳವಳಿ ಮಾಡ್ತಾಯಿದ್ದಾರೆ, ಅಲ್ಲ ಬುದ್ಧಿಜೀವಿಗಳು ಅವ್ರದ್ದೊಂದು ಭಗವಾನು ರಾಮದಾಸು ಅವರೆಲ್ಲ ಮೈಸೂರಿನವರು, ಆ ಬುದ್ಧಿಜೀವಿಗಳದ್ದು ರೈತ ಸಂಘ. ಆವಾಗ ಎಮ್ ಡಿ ನಂಜನಸ್ವಾಮಿ ಇದ್ದರು, ಎಮ್ ಡಿ ನಂಜನಸ್ವಾಮಿ ಇದ್ದರು, ಚಿಕ್ಕಿ ಆಮೇಲೆ ಬಂದರು. ಹೀಗೆ ಅವ್ರವ್ರದ್ದೆಲ್ಲ ಸಪ್ರೇಟಾಗಿ ಪೊಲೀಸ್ನವ್ರು ಮೊದಲೇ ಇನ್ಫಾರ್ಮೇಷನ್ ಆಗಿದ್ದರಿಂದ ಅವ್ರ ಬಗ್ಗೆ ಸ್ವಲ್ಪ ಇದಿತ್ತು, ವಿಷಲ್ ಇತ್ತು ಅವ್ರ ಹತ್ರ. ನೋಡಿ ಏನು ಮಾಡ್ತಾರೆ, ಅವ್ರನ್ನ ಅಬ್ಸರ್ವ್ ಮಾಡಿ, ಇವ್ರನ್ನ ಅಬ್ಸರ್ವ್ ಮಾಡಿ ಅಂತೇಳಿ ಅವ್ರ ಬದಲೇ ನೀವು ರೈತ ಸಂಘವರ ಈ ಕಡೆ ಕೂತ್ಕೊಳ್ಳಿ, ನೀವು ದಲಿತ ಸಂಘಟನೆಯವರ ನೀವು ಈ ಕಡೆ ಕೂತ್ಕೊಳ್ಳಿ, ನೀವು ಬಂಡಾಯ ಸಾಹಿತಿಗಳ ನೀವು ಈ ಕಡೆ ಕೂತ್ಕೊಳ್ಳಿ, ನೀವು ಕಾರ್ಮಿಕ ಚಳವಳಿಗಳ ಈ ಕಡೆ ಕೂತ್ಕೊಳ್ಳಿ, ಎಲ್ಲ ಪ್ರೀ ಅರೇಂಜ್ ಆಗಿತ್ತು ಅವ್ರಿಗೆ. ಅಂದರೆ ಅವರು ಎದ್ದು ನಿಂತ್ಕೊಂಡು ಏನಾದರೂ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಮಾಡಿದ್ರು ಸಡನ್ನಾಗಿ ಅರೆಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ಡ್ ಆಗೋಗಿತ್ತು. ಅಷ್ಟೊತ್ತಿಗೆ ಅಷ್ಟು ಪೊಲೀಸ್ ವ್ಯಾನ್ಗಳು, ಒಂದು 20 ಪೊಲೀಸ್ ವ್ಯಾನ್ಗಳು, ಪೊಲೀಸ್ ಬಸ್ಸುಗಳು, ನಾಟ್ ವ್ಯಾನ್, ಒಂದು 50, 30, 20 ಜನ, 30 ಜನ ಕೂತ್ಕೊಳ್ಳೋ ಮಿನಿ ಬಸ್ಸುಗಳು ರೆಡಿಯಾಗಿತ್ತು.